ಇನ್ನೇನಕ್ಕ, ದಿಶಾ ಆಗಿ ಹಸ್ಬೆಂಡ್ ಜೊತೆ ಮಾತಾಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಆದ್ರೆ ದೀಪ ಆಗಿದ್ದಿದ್ರೆ ಅವ್ರ ಜೊತೆ ಎಷ್ಟು ಅನ್ಯೋನ್ಯವಾಗಿರ್ಬೋದಾಗಿತ್ತು. ಆದ್ರೆ ನಿನ್ ದೀಪ ಆಗೋದಿಕ್ ಆಗಲ್ವಲ್ಲ. ಗೊತ್ತು ಅಕ್ಕ, ಆದ್ರೆ ಸ್ವಲ್ಪದ್ಗಾದ್ರೂ ದೀಪ ಆಗಿ ನನ್ನ ಹಸ್ಬೆಂಡ್ ಮಡ್ಲಲ್ಲಿ ಮಲ್ಗಿ ನನ್ನ ಕಷ್ಟ ಸುಖ ಮಾತಾಡ್ಬೇಕು ಅಂತ ಅನಿಸ್ತಿದೆ. ಅದ್ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ ಅಕ್ಕ? ಅವತ್ತು ಒಂದ್ಸಲಿ ನಾನು ಅವ್ರ ಕನ್ಸಲ್ಲಿ ಬರೋ ಥರ ಬಂದು ದಿಶಾನೇ ಮದುವೆ ಆಗು ಅಂತ ಹೇಳಿಲ್ವಾ? ಹಾಗಿದ್ರೆ ಇವತ್ತು ಚಿರು ಕನ್ಸಲ್ಲಿ ಮತ್ತೆ ಬರ್ಬೇಕಾ? ಕನ್ಸೋ ನನ್ಸೋ, ಒಟ್ಟಿನಲ್ಲಿ ಅವ್ರ ಜೊತೆ ದೀಪ ಆಗಿ ನಾನು ಇರಬೇಕು ಅಂತ ಅನಿಸ್ತಿದೆ. ಸರಿ ಆಯ್ತು, ಮೊದ್ಲು ಇವತ್ತು ಎಲೆಕ್ಷನ್ ಮುಗಿಲಿ, ಆಮೇಲೆ ಅದಕ್ಕೆ ಏನಾದ್ರೂ ಒಂದು ಮಾಡೋಣ. ಫಸ್ಟ್ ಹೋಗಿ ರೆಡಿ ಆಗು. ಇಲ್ಲ, ನಾನು ರೆಡಿ ಆಗಲ್ಲ. ಯಾಕೆ? ನಾನು ಎಲೆಕ್ಷನ್ಗೆ ಬರ್ತಿಲ್ಲ. ಬರಲ್ಲ ಅಂದ್ರೆ ಏನು? ಅಲ್ಲ, ನೀನೇ ಜಾಜಿನ ಎಲೆಕ್ಷನ್ ನಿಲ್ಸಿ ಇವಾಗ ನೀನೇ ಬರಲ್ಲ ಅಂತಿದ್ಯಲ್ಲ. ಬೇಜಾರು ಮಾಡ್ಕೋಬೇಡಿ ಅಕ್ಕ, ಆದ್ರೆ ನನ್ನ ಆಸೆ ಈಡೇರೋವರೆಗೂ ನಾನು ಬರಲ್ಲ. ಅದಾದ್ರೇನೆ ನನ್ನ ಮನಸ್ಸಲ್ಲಿರೋ ಬೇಜಾರು ನೋವು ಎಲ್ಲ ಮಾಯ ಆಗೋದು, ನಾನು ಮೊದಲಿನ ಥರ ಆಗೋದು. ಆಮೇಲೆ ನಾನು ನಿಮ್ಮ ಜೊತೆ ಎಲೆಕ್ಷನ್ಗೆ ಬಂದೇ ಬರ್ತೀನಿ. ಅಲ್ಲ, ಚಿರು ನಿನ್ನ ದೀಪ ಅನ್ಕೊಂಡ್ ಮಾತಾಡಿಸ್ಬೇಕಾ? ಪ್ರೀತಿಯಿಂದ. ಸರಿ, ಏನೋ ಒಂದು ಮಾಡ್ತೀನಿ. ಒಂದೋ ಎರಡೋ ಮಾಡಿ ಅಕ್ಕ, ಒಟ್ನಲ್ಲಿ ನನ್ನ ಹಸ್ಬೆಂಡ್ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿಸ್ಬೇಕು. ಆಯ್ತು, ಸ್ವಲ್ಪ ಸುಮ್ಮನೆ ಇರು. ತಲೆಗೆ ಏನಾದ್ರೂ ಒಂದು ಐಡಿಯಾ ಒಳ್ಳೆಯೋದಕ್ಕೆ ಬಿಡು. ಚಿರು ನಿನ್ನ ಮಾತಾಡ್ಸೋ ಥರ ಮಾಡಬೇಕು. ಏನ್ ಮಾಡೋದು ಅಕ್ಕ? ದೀಪ ಮಾತಾಡಿಸ್ಬೇಕು. ಗೊತ್ತು, ಸುಮ್ಮನಿರು. ಆದ್ರೆ ಒಂದು, ನೀನು ಅವನ ಮುಂದೆ ಕಾಣಿಸ್ಕೋಬಾರ್ದು. ಅದೇನಾಗುತ್ತೆ ಅಕ್ಕ? ನನ್ನನ್ನೇ ದೀಪ ಅನ್ಕೊಂಡು ಮಾತಾಡ್ಸ್ಲಿ. ಬೇಕಿದ್ರೆ ನಾನು ಈ ಬಣ್ಣನೆಲ್ಲ ತೊಳ್ಕೊಂಡು ಬಂದ್ಬಿಡ್ತೀನಿ. ನೋಡು, ನೀನೇನಾದ್ರೂ ಆ ಥರ ಮಾಡಿದ್ರೆ ನಾನು ಅನ್ಕೊಂಡಿರೋ ಪ್ಲಾನು ಟುಸ್ಪಟಾಕಿ ಆಗೋಗುತ್ತೆ. ಹೌದಾ? ಏನ್ ಪ್ಲಾನ್ ಅದು ಹೇಳಿ? ಸರಿ, ಕೇಳಿಸ್ಕೊ, ಹತ್ರ ಬನ್ನಿ. ಪ್ಲಾನ್ ಸೂಪರ್ ಆಗಿದೆ, ಶುರು ಮಾಡಿ. ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ. ರೆಕಾರ್ಡ್ ಮಾಡಿ. ಸರಿ, ಇರು.